ಜನಕ್ಕೆ ಸಿನಿಮಾ ಮಾಡಬೇಕು ಅಂತ ಹೇಳಿ ತುಂಬಾನೇ ಉತ್ಸಾಹ ಇರುತ್ತೆ. ಅಂಡ್ ತುಂಬಾ ಜನ ಎಫರ್ಟ್ಸ್ ಹಾಕಿ ಸ್ಕ್ರಿಪ್ಟ್ ಅನ್ನ ಬರ್ಕೊಂಡು ಒಂದು ತಂಡನ ಕಟ್ಕೊಂಡು ಒಂದು ದೊಡ್ಡ ಬಜೆಟ್ ನಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ಮಾಲ್ ಬಜೆಟ್ ನಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಒಂದು ಕಥೆನ ಹೇಳಬೇಕು ಅಂತ ಹೇಳಿ ಡೈರೆಕ್ಟ್ ಮಾಡೋದ್ರ ಮುಖಾಂತರ ಆ ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ಪ್ರೇಕ್ಷಕರ ಮುಂದೆ ಇಡ್ತಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳೋದು ಪ್ರೇಕ್ಷಕರೇ ಆಗಿರ್ತಾರೆ. ಆಡಿಯನ್ಸು ಸಿನಿಮಾನ ಜಡ್ಜ್ ಮಾಡೋದು ಅಥವಾ ನೋಡಿ ಎಂಜಾಯ್ ಮಾಡೋದು ತುಂಬಾನೇ ಕಡಿಮೆ ಆಗೋಗಿದೆ ಈಗಿನ ಜನರೇಷನ್ ಅಲ್ಲಿ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಿನಿಮಾನ ಮಾಡೋದಕ್ಕೆ ಎಷ್ಟು ಎಫರ್ಟ್ಸ್ ಬೇಕೋ ಅಷ್ಟೇ ಎಫರ್ಟ್ಸು ಜನರನ್ನ ಥಿಯೇಟರ್ಗೆ ತಗೋಬರೋದಕ್ಕೂ ಬೇಕು. ಹಾಗಾಗಿ ಏನೇನೋ ಗಿಮಿಕ್ಗಳನ್ನ ಮಾಡಿ, ಪ್ರಮೋಷನ್ಗಳನ್ನ ಮಾಡಿ, ಪ್ರೀ ರಿಲೀಸ್ ಇವೆಂಟ್ಗಳನ್ನ ಮಾಡಿ ಜನರಿಗೆ ಅವ್ರ ಸಿನಿಮಾ ತಲುಪಲಿ ಅಂತ ಹೇಳಿ ಪ್ಲಾನ್ಸ್ಗಳನ್ನ ಸಿನಿಮಾ ತಂಡಗಳು ಮಾಡ್ತಾನೆ ಇರ್ತವೆ. ಆದ್ರೆ ಈ ಒಂಥರ ಕೇಸು ಉಲ್ಟಾನೆ ಆಗೋಗಿದೆ. ಚೀನಾದಲ್ಲಿ ಒಂದು ಆನಿಮೇಷನ್ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡಿದಾಗ ಆ ಸಿನಿಮಾ ಎಷ್ಟು ಕೆಡದಾಗಿರುತ್ತೆ ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋದವರು ಆ ಸಿನಿಮಾವನ್ನ ಬ್ಲಾಕ್ ಬಸ್ಟರ್ ಮಾಡ್ತಾರೆ. ಒಂಥರ ಕೇಳಕ್ಕೆ ಡಿಫ್ರೆಂಟ್ ಆಗಿದೆ ಅಲ್ವಾ? ತಿಳ್ಕೋಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಚೀನಾದಲ್ಲಿ ಒಂದು ಅಮ್ಮ ಮತ್ತೆ ಮಗ ಇರ್ತಾರೆ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಲ್ಯಾಪ್ಟಾಪ್ ಅನ್ನ ಕೊಂಡ್ಕೊಳ್ತಾರೆ. ಲ್ಯಾಪ್ಟಾಪ್ ಅನ್ನ ಕೊಂಡ್ಕೊಂಡು 1990 ಗ್ರಾಫಿಕ್ಸ್ ಅನ್ನ ಬಳಸ್ಕೊಂಡು ಆನಿಮೇಷನ್ ಮೂವಿಯನ್ನ ಮಾಡ್ತಾರೆ. ಈ ಆನಿಮೇಷನ್ ಮೂವಿಯನ್ನ ಮಾಡೋದಕ್ಕೆ ಅವ್ರು ತಗೊಂಡಿರೋ ಟೈಮ್ ಎಷ್ಟು ಗೊತ್ತಾ? 5 ವರ್ಷಗಳ ಕಾಲ ಕೂತ್ಕೊಂಡು ಕಷ್ಟಪಟ್ಟು ಆ ಒಂದು ಆನಿಮೇಷನ್ ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ರಿಲೀಸ್ ಕೂಡ ಮಾಡ್ತಾರೆ. ರಿಲೀಸ್ ಮಾಡಿದ ದಿನ ಅವರಿಗೆ ಏನು ದುಡ್ಡು ಹಾಕಿರ್ತಾರಲ್ಲ ಅಷ್ಟು ಕೂಡ ಬರಲ್ಲ. ಏನಿಲ್ಲ ಅಂದ್ರು ಈ ಸಿನಿಮಾವನ್ನ ಅವ್ರು ಮಾಡೋದಕ್ಕೆ ಆನಿಮೇಷನ್ ಸಿನಿಮಾವನ್ನ ಅವರು 3 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿರ್ತಾರಂತೆ. 3 ಲಕ್ಷ ಇಲ್ಲ ಅದಕ್ಕಿಂತ ಕಡಿಮೆ ಆಗಿರುತ್ತೆ ಚೀನಾ ಒಂದು ಯುವಾನ್ಸ್ ಪ್ರಕಾರ. ಸೊ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ನಾನು ಹೇಳ್ತಿದ್ದೀನಿ, ಇಷ್ಟನ್ನ ಅವರು ಖರ್ಚು ಮಾಡಿರ್ತಾರಂತೆ. ಸೊ ಫಸ್ಟ್ ದಿನ ಸಿನಿಮಾವನ್ನ ರಿಲೀಸ್ ಮಾಡಿದಾಗ ಅವರಿಗೆ ಇನ್ ರಿಟರ್ನ್ಸ್ ಬರೋದು ಬರೀ 1 ಲಕ್ಷ. ಯಾರೆಲ್ಲ ಥಿಯೇಟರ್ಗೆ ಹೋಗಿರ್ತಾರಲ್ಲ ಅವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಮಾಡಿ ಆ ಫೋಟೋಗಳನ್ನ ವಿಡಿಯೋಗಳನ್ನ ಹಾಕೋದ್ರ ಜೊತೆಲಿ ಕ್ಯಾಪ್ಷನ್ ಗಳನ್ನ ಹಾಕ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ಅತ್ಯಂತ ಕೆಟ್ಟ ಸಿನಿಮಾ ಯಾವ್ದಾದ್ರು ನೋಡಿದ್ರೆ ಅದು ಇದೇ ಆಗಿರುತ್ತೆ. ಎಂತ ಕಳಪೆ ಗ್ರಾಫಿಕ್ಸ್ ಇದೆ, ಇದು ಒಂದ್ ಸಿನಿಮಾನ ಈ ರೀತಿಯಾಗಿ ನೆಗೆಟಿವ್ ಆಗಿ ಸಾಕಷ್ಟು ಜನ ಆ ಒಂದು ಮೂವಿಗೆ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ರಿವ್ಯೂಸ್ ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ರಿವ್ಯೂಸ್ ಎಷ್ಟ್ರ ಮಟ್ಟಿಗೆ ಅದು ಪಾಸಿಟಿವ್ ಆಗೋಯ್ತು ಆ ಒಂದು ಅಮ್ಮ ಮಗನಿಗೆ ಅಂತ ಹೇಳಿದ್ರೆ, ಅವರು ಫಸ್ಟ್ ದಿನ 1 ಲಕ್ಷ ಕೂಡ ಅವ್ರ ಅಂದ್ರೆ ಏನ್ ಅದರಿಂದ ಪ್ರಾಫಿಟ್ ಇನ್ನ ತಗೊಂಡಿರ್ಲಿಲ್ಲ. ಆದ್ರೆ ಈ ಸಿನಿಮಾ ರಿಲೀಸ್ ಆಗಿದ್ದು ಆಗಸ್ಟ್ 5, ಇವಾಗಲೇ ಆಗಸ್ಟ್ 21ರಲ್ಲಿ ಇದೀವಿ ನಾವು. ಸೊ ಈ ತರ ಇರ್ಬೇಕಾದ್ರೆ ಈ ಒಂದು 15 ದಿನದ ಒಳಗಡೆನೆ ಈ ಸಿನಿಮಾ ಬರೋಬ್ಬರಿ 22 ಕೋಟಿ ರೂಪಾಯಿಯನ್ನ ಕಲೆಕ್ಷನ್ ಮಾಡಿದೆ. ಇವರು ಇನ್ವೆಸ್ಟ್ ಮಾಡಿದ್ದು 3 ಲಕ್ಷ ಆದ್ರೆ ಇವರು ಇನ್ ರಿಟರ್ನ್ಸ್ ತಗೊಂಡಿದ್ಯಲ್ಲ ಅದು 22 ಕೋಟಿ ರೂಪಾಯಿ. ಹೇಗ್ ಬಂತಪ್ಪ ಇಷ್ಟು ಕೆಟ್ಟ ಸಿನಿಮಾಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ವೆರಿ ಸಿಂಪಲ್, ಜನಾನೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡಿದ್ದು. ಹೇಗ್ ಪ್ರಮೋಟ್ ಮಾಡಿದ್ದು? ಈ ರೀತಿಯಾದಂತಹ ಕೆಟ್ಟ ಸಿನಿಮಾ ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ, ಇದು ಒಂದು ಗ್ರಾಫಿಕ್ಸ್, ಈ ಗ್ರಾಫಿಕ್ಸ್ ಹೆಂಗಿದೆ ಗೊತ್ತಾ, ಈ ಆನಿಮೇಷನ್ ಹೆಂಗಿದೆ ಗೊತ್ತಾ ಅಂತೆಲ್ಲ ಅದ್ರ ಬಗ್ಗೆ ಕಮೆಂಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಷ್ಟು ಕೆಡದಾಗಿದ್ಯಾ ಸಿನಿಮಾ ಅಂತ ಹೇಳಿ ಕ್ಯೂರಿಯಾಸಿಟಿ ಮೇಲೆನೆ ಸಾಕಷ್ಟು ಜನ ಥಿಯೇಟರಿಗೆ ಹೋಗ್ಬಿಟ್ಟು ಸಿನಿಮಾನ ನೋಡ್ಕೊಂಡ್ ಬರ್ತಿದ್ರು. ಆ ಸಿನಿಮಾ ಹೆಸರೇ ನ್ಯೂ ಲೈ ಅಂತ. ನ್ಯೂ ಲೈ ಅಂದ್ರೆ ಚೈನೀಸ್ ಭಾಷೆಯಲ್ಲಿ ಹಸು ಅಂತ ಹೇಳಿ ಅರ್ಥ. ಸೊ ಇದು ಒಂದ್ ಸ್ವಲ್ಪ ಹಸು ರಿಲೇಟೆಡ್ ಆನಿಮೇಟೆಡ್ ಸೀರೀಸ್ ಏನೆ. ಇದರಲ್ಲಿ ಹಾವು, ಟ್ರೈನು ಏನೇನೋ ಬರುತ್ತೆ. ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದ್ರೆ ನೀವು ಈ ಸಿನಿಮಾವನ್ನ ಹೋಗಿ ನೋಡ್ಬೋದು. ಬಟ್ ನಮ್ಮ ಭಾರತದಲ್ಲೆಲ್ಲೂ ರಿಲೀಸ್ ಆಗಿಲ್ಲ ಅಷ್ಟೇ. OTT ಪ್ಲಾಟ್ಫಾರ್ಮ್ಸಿಗೆ ಬಂದ್ರೆ ನೀವು ಕೂಡ ಆ ಸಿನಿಮಾವನ್ನ ವಾಚ್ ಮಾಡ್ಬೋದು. ಬಟ್ ಇಷ್ಟು ಮಟ್ಟದ ಕೆಟ್ಟ ಸಿನಿಮಾನ ನಾನು ನೋಡಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತಿದ್ದಾರೆ. ಸೊ ಇಂಥ ಸಿನಿಮಾ ಅಲ್ಲಿನ ಜನ ಗೆಲ್ಸಿದ್ರಲ್ಲ ಅನ್ನೋದೇ ಒಂಥರ ಜೋಕ್ ಆಗ್ಬಿಟ್ಟಿದೆ. ಸೊ ಹೇಗನ್ನಿಸ್ತು ಈ ಸ್ಟೋರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.